ಮಾಡಿದ್ದಾರೆ. ಮೆಚ್ಚಲೇಬೇಕಾದಂತಹ ಕಾರ್ಯವನ್ನ ಮಾಡಿದವನಿದ್ದೀಯ. ಮಗು, ನಿನ್ನ ಭಕ್ತಿಗೆ ಒಲಿದವಳಿದ್ದೇನೆ. ಏನು ಬರಬೇಕು ಎಂಬುದನ್ನ ಕೇಳು. ನಾನು ಮಾಡಿದಂತಹ ಈ ಘನಕಾರ್ಯವನ್ನು ಮೆಚ್ಚಿ ವರದ ರೂಪವಾಗಿ ಏನು ಬೇಕು ಎನ್ನುವುದಾಗಿ ನನ್ನನ್ನು ಕೇಳ್ತಾ ಇದ್ದೀಯ. ಅಮ್ಮ, ಬಯಕೆಗಳಿಲ್ಲವೂ ತಾಯಿ. ಯಾಕೆಂದ್ರೆ ನಿನ್ನ ಪಾದವನ್ನು ಕಂಡಂತಹ ನಾನು, ನಿನ್ನ ದಿವ್ಯ ದರ್ಶನವನ್ನು ಪಡೆದವ ನಾನು. ಆ ಭಾಗ್ಯ ಯಾರಿಗುಂಟು ಹೇಳು? ನಿನ್ನನ್ನು ಕಾಣುವುದ ಭಾಗ್ಯವೇ ಹೆಚ್ಚು ನನಗೆ. ಪರಮ ಪಾವನಿಯಾದಂತಹ ಈ ವಸುಂಧರೆಯಲ್ಲಿ ಅತ್ಯಂತ ಖ್ಯಾತಿಯಂತಹ ಈ ಉಜ್ಜಯಿನಿಯನ್ನು ಆಳುವ ಯೋಗ ಇದು ನನ್ನ ಭಾಗ್ಯ. ಮಯೂರಾಸನವನ್ನು ಏರುವಂತಹ ಅದೃಷ್ಟ ನನ್ನ ಪಾಲಿಗುಂಟು. ಹಾಗಾಗಿ ಮತ್ತೆ ಬಯಕೆಗಳಿಲ್ಲ. ಯಾಕೆಂದ್ರೆ ಅತಿ ಆಸೆ ಹೆಚ್ಚಾಗಬಾರದಂತೆ. ಬೇಕು ಎನ್ನುವುದು ಇಲ್ಲಿಗೆ ಮುಕ್ತಾಯ ಅಲ್ಲವಲ್ಲ, ಮದ್ದು ಬೇಕು ಎನ್ನುವಂತಹ ಆಸೆ, ಅತಿ ಆಸೆ, ದುರಾಸೆ ಎನ್ನುವುದು ಸಾಮಾನ್ಯ ಜನಕ್ಕೆ ಆದೀತು ಬಿಟ್ರೆ ಮಹಾರಾಜನಿಗೆ ಅದು ಸಲ್ಲ. ಹಾಗಾಗಿ ಬಯಕೆಗಳಿಲ್ಲವೂ ತಾಯಿ, ನಿನ್ನ ಅನುಗ್ರಹ ಇದ್ರೆ ಸಾಕು. ಮಗನೇ ನಿನ್ನ ಗುಣಗಳು, ಮಗನೇ ನಿನ್ನ ಗುಣಗಳು, ನಗ ಹೊರಗಡೆ ಯೋಗಿ, ನಗ ಹೊರಗಡೆ ಯೋಗಿ, ಭೂಮಿಯ ನುರೆ ಸೊಗದಿ ಸಾಸಿರ ಕಾಲ ಮರೆಯ ಯೋಗಿ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ಮಗು. ಇದು ಈ ಚಂದ್ರಾಯುಧವನ್ನ ನಿನಗೆ ನೀಡ್ತಾ ಇದ್ದೇನೆ. 1,000 ವರ್ಷಗಳ ಕಾಲ ಈ ಸಿಂಹಾಸನವನ್ನ ಏರಿ ಆಳ್ವಿಕೆಯನ್ನ ನಡೆಸಬೇಕು ಮಗನೇ. ಅಷ್ಟೇ ಅಲ್ಲ, ಸೂರ್ಯ ಚಂದ್ರನಿರುವವರೆಗೆ ನಿನ್ನ ಕೀರ್ತಿ ಎನ್ನುವುದು ಅಜರಾಮರವಾಗಿರಲಿ ಮಗನೇ. ಶುಭವಾಗಲಿ. ಕಲಾಭಂಗಕ್ಕಾಗಿ ಕ್ಷಮೆಯನ್ನೇ ಯಾಚಿಸ್ತಾ ಸರ್ವ ಕಲಾಭಿಮಾನಿಗಳಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಪ್ರತಿ ವರ್ಷದಂತೆ ಈ ಒಂದು ಚೌಡೇಶ್ವರಿ ಉತ್ಸವದ ದಿನ ತಲತಲಾಂತರದಿಂದ ಈ ಹಳಕಾರ ಗ್ರಾಮದಲ್ಲಿ ಯಕ್ಷಗಾನ ಅನ್ನುವಂಥದ್ದು ನಡ್ಕೊಳ್ತಾ ಬಂದಿದೆ. ಅದೇ ರೀತಿಯಲ್ಲಿ ಈ ವರ್ಷವೂ ಕೂಡ ಅನೇಕ ದಾನಿಗಳು, ಅನೇಕ ಜನರಿಂದ ಸಹಕಾರದೊಂದಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕ ಜನರು ಈ ಒಂದು ಕಾರ್ಯಕ್ರಮ ನಡೆಯಲಿಕ್ಕೆ ಸಹಕಾರವನ್ನ ಮಾಡಿದ್ದಾರೆ. ಅವರೆಲ್ಲರಿಗೂ ಹಳಕಾರದ ಸಮಸ್ತ ನಾಗರಿಕರ ಪರವಾಗಿ ಧನ್ಯವಾದವನ್ನ ಅರ್ಪಿಸ್ತಾ ಈ ದಿನ ಸಂಪೂರ್ಣ ಶನಿ ಮಹಾತ್ಮೆ ಯಕ್ಷಗಾನವನ್ನ ನಿಮ್ಮ ಮುಂದೆ ಈಗಾಗಲೇ ನೋಡ್ತಾ ಇದ್ದೀರಿ. ಅದರ ಪೂರ್ವದಲ್ಲಿ ನಾವು ಒಂದು ಶನಿ ಕಥೆಯನ್ನ ಇದೇ ಒಂದು ಸ್ಟೇಜ್ ಅಲ್ಲಿ ಮಾಡಿದ್ದೇವೆ. ಅದರ ಪ್ರಸಾದ ಕೊನೆಯಲ್ಲಿ ನಿಮ್ಗೆ ಎಲ್ಲರಿಗೆ
ಸಿಗ್ತದೆ. ಆ ಒಂದು ಶ್ರೀ ಶನೇಶ್ವರನ ಪ್ರಸಾದವನ್ನ ಸ್ವೀಕರಿಸಿ ಹೋಗ್ಬೇಕು ಅಂತೇಳಿ ಕೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಯಕ್ಷಗಾನ ಗೆಲ್ಲಿಗೆ. ಒಲಿದಂತಹ ಕಾಳಿ ಮಾತೆ ಅನುಗ್ರಹಿಸಿದಳಲ್ಲ, 1000 ವರ್ಷ ಸಿಂಹಾಸನವನ್ನು ಏರಿ ಆಳು. ಆದ್ರೆ ಈ ವಿಷಯವನ್ನು ನನ್ನ ಮಂತ್ರಿಯಲ್ಲಿ ಹೇಳಿದಾಗ ಚತುರ ಮತಿ ಮಂತ್ರಿ ಅದನ್ನು 2000 ವರ್ಷವಾಗುವ ಹಾಗೆ ಉಪದೇಶಿಸಿದ. ಅದು ಹೇಗೆ? ತಾಯಿ ಹೇಳಿದ ಮಾತು 1000 ವರ್ಷ ಸಿಂಹಾಸನವನ್ನು ಏರಿ ಆಳು. ಆಗ ಉಪಾಯ ಕೊಟ್ಟಂತಹ ಭಟ್ಟಿ 6 ತಿಂಗಳು ಸಿಂಹಾಸನವನ್ನು ಏರುವುದು, ಮತ್ತಾರು ತಿಂಗಳು ರಾಜ್ಯದ ಪರ್ಯಟನೆ ಮಾಡುವುದು. ಹೀಗಾದ್ರೆ 2000 ವರ್ಷ ಆಗುತ್ತದೆ. ಅಪ್ಪ, ಇಂತಹ ಅಮಾತ್ಯನನ್ನು ಪಡೆದಂತಹ ಉಜ್ಜಯಿನಿ ಭಾಗ್ಯವೇ ಸರಿ. ಹಾಗೆ ಈ ಘಟನೆ ನಡೆದು ಹಲವು ಕಾಲವೇ ಕಳೆದು ಹೋಯಿತು. ಈ ಸಂತೋಷಕ್ಕಾಗಿ ಪ್ರತಿ ವರ್ಷವೂ ನವರಾತ್ರಿಯ ದಿನದಂದು ಗ್ರಹಗಳ ಬಗ್ಗೆ ಪೂಜೆ, ಗ್ರಹಗಳ ಬಗ್ಗೆ ಚರ್ಚೆ, ಗ್ರಹಗಳ ಮಹಾತ್ಮೆಯನ್ನು ತಿಳಿಯುವುದು, ಚರ್ಚಾಗೋಷ್ಠಿಯನ್ನು ಏರ್ಪಡಿಸುವುದು ಇದು ಕರ್ತವ್ಯ ಅಲ್ವಾ? ಇಂದು ಶನಿ ಗ್ರಹದ ಬಗ್ಗೆ ಬೆಳಿಗ್ಗೆಯಿಂದಲೇ ಶನಿಯ ಪೂಜೆಯನ್ನು ಮಾಡಿ ಶನಿಯ ಭಕ್ತಿಗೆ ಪಾತ್ರರಾಗಿ ಅವನ ಅನುಗ್ರಹಕ್ಕೆ ಪಾತ್ರನಾದವನು ನಾನು. ಆದ್ರೆ ಈ ಹೊತ್ತು ಶನಿಯ ಮಹಾತ್ಮೆಯನ್ನು ಕೇಳಬೇಕಲ್ಲ, ಚರ್ಚೆಗೆ ಆಹ್ವಾನ ಕೊಟ್ಟಿದ್ದೇನೆ. ಯಾರಾದ್ರೂ ಬರಲಿ. ಮಹಾರಾಜ, ಎಂದಿನಂತೆ ಸಭೆಗೆ ಬಂದವನು ನಾನು. ನವರಾತ್ರಿಯನ್ನು ಆಚರಿಸಿದ್ದೀರಿ ನೀವು. ಇಂದಿಗೆ 8 ದಿನ ಕಳೆದು ಇವತ್ತು 9ನೇ ದಿನ. ಶನಿಯ ಬಗ್ಗೆ ಚರ್ಚಾಗೋಷ್ಠಿಯನ್ನು ಏರ್ಪಡಿಸಿದ್ದೀನಿ. ಶನಿಯ ಬಗ್ಗೆ ಶನಿಯವರ ಮಹಾತ್ಮರು ಅಥವಾ ಇಲ್ಲವೋ ಎನ್ನುವುದಾಗಿ ಚರ್ಚೆಯ ವಿಷಯವೇ ಅದು. ಹೌದು. ಹಾಗಾಗಿ ಶನಿಯ ಬಗ್ಗೆ ಅವನ ವಿಶೇಷತೆಯನ್ನು ಹೇಳಲಿಕ್ಕೆ ನನಗೊಂದು ಅವಕಾಶವನ್ನು ಮಾಡಿ. ರುದ್ರರೂಪನು ಶನಿ ಭದ್ರಕಾಯನು ಕ್ಷುದ್ರಕಾಯನು ಹಾಗಾಗಿ ಶನಿಯ ಮುಖ್ಯ ವಿಶೇಷತೆಗಳನ್ನು ಹೇಳ್ತೇನೆ. ಹುಟ್ಟಿದ ಮರುಗಳಿಗೆಯಲ್ಲೇ ತನ್ನ ದೃಷ್ಟಿಯನ್ನ ತಂದೆಯೊಂದಿಗೆ ನೇರವಾಗಿ ನೋಡಿದಾಗ ತಂದೆ ಸೂರ್ಯದೇವನಿಗೆ ಕುಷ್ಠರೋಗ ಪ್ರಾಪ್ತಿಯಾಗಿ ಮಾತ್ರವಲ್ಲದೆ ಸಾರಥಿ ಹಣವನಾಗಿ ಹೋಗಲಂತೆ. ಅಷ್ಟೇ ಅಲ್ಲದೆ ಅವನ ಕುದುರೆಗಳು ಮಂಜಾಗಿ ಹೋದವು, ಅವನ ಸಂಚರಿಸುವಂತಹ ಶಬ್ದಾಶ್ವಗಳು ಮಂಜಾಗಿ ಹೋದವಂತೆ. ಅವನ ಹುಟ್ಟಿದಾಕ್ಷಣ ಇಷ್ಟೆಲ್ಲ ಪ್ರಕರಣಗಳು ನಡೆದಿವೆ. ಮುಂದೆ ನಡೆಯುತ್ತಾ
ಮಹಾನ್ ವ್ಯಕ್ತಿಗಳನ್ನ ಕಾಣಬೇಕು ಎನ್ನುವುದಾಗಿ ಗೊಂದಲದಿಂದ ನೇರವಾಗಿ ರಜತಾದಿಗೆ ತೆರಳಿದಂತೆ. ಅಷ್ಟಲ್ಲದೆ ಪರಶಿವನನ್ನ ನಿನ್ನನ್ನ ಕಾಡಬೇಕೆನ್ನುವುದಾಗಿ ಕೇಳಿಕೊಂಡ. ನಾಳೆ ಬಾ ಎನ್ನುವುದಾಗಿ ಹೇಳಿಕೊಂಡ. ತದನಂತರ ಹೋಗಿ ಅವನ ಪ್ರಭಾವವನ್ನ ಬೀರಿದಾಗ ಪರಶಿವನೇ ಭೂಲೋಕಕ್ಕೆ ತೆರಳಿ ಕಟ್ಟಡವೆಯಲ್ಲಿ ಬಿದಿ ರೋಟಿಯೊಳಗೆ ಚಿಕ್ಕ ಇರುವೆಯಾಗಿ ಬದುಕುವಂತಹ ಪರಿಸ್ಥಿತಿ ಒದಗಿ ಬಂದಳು. ಶನಿಯ ಪ್ರಭಾವ ಎಷ್ಟು ಅವನಿಗೆ ತಿಳಿದಂತಾಯಿತು. ಹಾಗೆ ದೇವತೆಗಳಿಗೆಲ್ಲರಿಗೂ ಗುರುಗಳಾದಂತಹ ಬೃಹಸ್ಪತಿಯವರು ಅವರಿಗೆ ಶನಿಯ ಕಾಡಬೇಕೆನ್ನುವುದಾಗಿ ಗಳಿಗೆ ಇಟ್ಟರಂತೆ, 3-4 ಜಾವಗಳಿಗೆ ಇಟ್ಟರಂತೆ. ಹಾಗಾಗಿ ಅವನ ಪ್ರಭಾವ ಎಷ್ಟು ಎನ್ನುವುದಾಗಿ ರೈತ ಕೊಟ್ಟಂತಹ ಕರ್ಬೂಜದ ಹಣ್ಣನ್ನ ರಾಜಕುವರರ ತಲೆಯನ್ನಾಗಿ ಮಾರ್ಪಾಡು ಮಾಡಿದರಂತೆ. ಹಾಗಾಗಿ ಅವರ ತಲೆ ಹೋಗುವ ತನಕ ಶನಿಯ ಪ್ರಭಾವ ಉಂಟಾದ ಮಾತ್ರವಲ್ಲದೆ ಭೂಲೋಕಕ್ಕೆ ಒಂದು ದಶರಥ ಮಹಾರಾಜನನ್ನ ಕಾಡಿದ. ಅಷ್ಟೇ ಅಲ್ಲದೆ ಕೇವಲ ಅವನು ಭಯೋತ್ಪಾದಕ ಮಾತ್ರ ಅಲ್ಲ, ಅವನು ಓರ್ವ ಒಲಿಯುವಂತಹ ವ್ಯಕ್ತಿಯು. ಅವನನ್ನು ಒಲಿಸಿಕೊಳ್ಳಬೇಕು ಅಂತಾದ್ರೆ ಕುದುರೆ ರಾಳದಿಂದ ಅವನ ಪ್ರತಿಮೆಯನ್ನ ಮಾಡಬೇಕು, ಎಳ್ಳೆಣ್ಣೆ ದೀಪದಿಂದ ಅವನನ್ನು ಪೂಜಿಸಬೇಕು. ಅಷ್ಟೇ ಅಲ್ಲದೆ ಕದಿಯಣ್ಣಿನಿಂದ ಪ್ರಸಾದವನ್ನು ಮಾಡಿ ಪ್ರಸಾದವನ್ನು ವಿತರಿಸಬೇಕು. ಹಾಗಾಗಿ ಇಷ್ಟು ಮಾಡಿದ್ರೆ ಅವನು ಒಲಿದು ತಲೆಗೆ ಬೀಳುವ ಪೆಟ್ಟನ್ನು ಬೆನ್ನಿಗಾದರೂ ಬೀಳುತ್ತಿತ್ತು. ಹಾಗಾಗಿ ಮಹಾರಾಜ ಎಂದಿನಂತೆ ಬರುವಾಗ ನಿಮ್ಮ ಕುಲಪುರೋಹಿತನಾದಂತಹ ನಿಮ್ಮ ಜಾತಕವನ್ನ ಪರಿಶೀಲಿಸಿಯೇ ಬಂದವನು. ಕೇವಲ ಪುರೋಹಿತನಾದಂತ ನನ್ನ ಕರ್ತವ್ಯವೂ ಹೌದು. ಹಾಗಾಗಿ ಪರಿಶೀಲಿಸಿಯೇ ಬಂದವ. ಸ್ವಾಮಿ, ಎಂದಿನಂತಲ್ಲ ನಿಮ್ಮ ಜೀವನದಲ್ಲಿ ಇಂದಿನಿಂದ ಹೇಳ್ಕೊಂಡು ನಿಮ್ಮಲ್ಲಿಗೆ ಶನಿ ಬರ್ತಾನಂತೆ. ನಿಮ್ಮ ಜೀವನದಲ್ಲಿ ದ್ವಾದಶವು ಪ್ರಾರಂಭವಾಗಲಿದೆ. ಹಾಗಾಗಿ ದೈವ ಭಕ್ತರಾದಂತ ನೀವು ದೈವವನ್ನ ಪ್ರಾರ್ಥಿಸ್ತೀರಿ, ಹೌದು. ಹಾಗೆಯೇ ಈ ಶನಿಯನ್ನ ಪ್ರಾರ್ಥಿಸಿ ಪೂಜಿಸಿ ಅವನನ್ನ ಶನಿಯ ಮಹಾತ್ಮ ಏನು? ಆದ್ರೆ ನೀವು ಹೇಳಿದಂತಹ ವಿಷಯವನ್ನು ಸರಿಯಾಗಿ ಗ್ರಹಿಸಿದೆ. ಇದು ಶನಿಯ ಮಹಾತ್ಮ ಅಲ್ಲ, ಶನಿಯ ಚರಿತ್ರೆಯಿಂದಲೇ ಮಹಾತ್ಮನಾದವ ಒಬ್ಬನೇ ಒಬ್ಬ. ಅದು ತ್ರೇತೆಯಲ್ಲಿ ಪಿತೃವಾಕ್ಯ ಪರಿಪಾಲನಾ ದುರಂಧರ ಎನಿಸಿಕೊಂಡಂತಹ ಆ ದಾಶರಥಿ. ಅದು ಬಿಟ್ರೆ ಭೂಲೋಕದಲ್ಲಿ ಮತ್ತಿಲ್ಲ. ಶನಿಯ ಮಹತ್ವ ಏನು ತಿಳಿಯಬೇಕು. ನೋಡಿ, ಹುಟ್ಟಿದ ಮರುಗಳಿಗೆ ತನ್ನ ತಂದೆಯನ್ನು ಕಾಡಿದ. ಅವನಿಗೆ ಕುಷ್ಠರೋಗ ಬಂತಂತೆ. ಹಾಗಂತ ಅವ ಒಳ್ಳೆ ಮಗ ಆದನ. ಶನಿ ಒಳ್ಳೆ ಮಗ ಆದನ. ತಂದೆಗೆ ಮಗನನ್ನು ನಂದನ ಅಂತ ಕರೆದ್ರು. ಯಾಕೆ? ಸದಾ ಕಾಲ ತಂದೆ ತಾಯಿಗೆ ಆನಂದವನ್ನು ಕೊಡಬೇಕು ಎನ್ನುವ ಕಾರಣಕ್ಕಾಗಿ. ಇವ ನಂದನ ಆಗಲಿಲ್ಲ, ತಂದೆಯ ಪಾಲಿಗೆ ದರಿದ್ರ ಪಿಂಡ ಆದ. ಆಮೇಲೆ ಸಾರಥಿ ಹೆಳವನಾದ. ಕುದುರೆಯ ಕಣ್ಣುಗಳು ಮಂಜಾಗಿ ಹೋದವು. ಏನಿದರ ಅರ್ಥ? ಇವನೊಬ್ಬ ಪೀಡಾಕಾರಕನೇ ಆಗಲಿಲ್ವೇ? ಬಿಡಿ,
ಜಗತ್ತಿನ ತಂದೆನಿಸಿಕೊಂಡಂತಹ ಪರಮೇಶ್ವರ, ಆ ಕಡೆಯ ದಿಕ್ಕಿನ ಒಡೆಯ ಈಶ್ವರ ಅವನನ್ನು ಬೇಡಿದ, ಮೊದಲಾಗಿ ಬೇಡಿದ, ಆಮೇಲೆ ಕಾಡಿದ. ಉಂಡವನಿಗೆ 2 ಬಗೆದವ, ಹಾಗಾಗಲಿಲ್ವ? ಆಮೇಲೆ ಯಾವುದೇ ಪ್ರಶ್ನೆಗಾದರೂ ಸಮರ್ಪಕವಾದ ಉತ್ತರ ಕೊಡಬಲ್ಲ ಯೋಗ್ಯತೆ ಹೊಂದಿದ್ರೆ ಅದು ದೇವಗುರು ಬೃಹಸ್ಪತಿಗೆ ಮಾತ್ರ. ದೇವತೆಗಳಿಗೆ ಗುರು, ಶನಿಗೂ ಗುರು ಆತ. ಗುರುವನ್ನೇ ಕಾಡಿದ. ಏನು? ಕರಬೂಜದ ಹಣ್ಣನ್ನೇ ರುಂಡವನ್ನಾಗಿಸಿದ. ಇದರಿಂದ ಅರ್ಥವಾಗುತ್ತದೆ ಶನಿಯೊಬ್ಬ ದೊಂಬರಾಟದವ ಎನ್ನುವುದಾಗಿ. ಸ್ವಾಮಿ, ನೀವು ಆಡಿದಂತಹ ಮಾತಲ್ಲಿ ಶನಿಯ ಮಹಾತ್ಮೆ ನಾವು ಕಾಣುವುದಿಲ್ಲ. ಶನಿಯೊಬ್ಬ ಅವನಿಗೆ ಪೂಜೆ ಮಾಡಿದ್ರೆ ಒಲಿತಾನೆ, ಪ್ರಸಾದ ಮಾಡಿದ್ರೆ ಒಲಿತಾನೆ ಎನ್ನುವುದರ ಅರ್ಥ ನಮ್ಮ ಅರಮನೆಯ ಆಳು ಮಗನು ಏನಾದರೂ ಕೊಟ್ಟರೆ ಕೆಲಸ ಮಾಡ್ತಾನೆ, ಅವನಿಗೂ ಶನಿಗೂ ಒಂದೇ. ಯೋಚನೆ ಮಾಡಿ, ತಿಳಿದುಕೊಂಡ ತಪ್ಪಲ್ಲ, ಹೇಳಿದ್ದು ತಪ್ಪಾಗ್ತದೆ. ಯಾಕೆಂದ್ರೆ ಬಲಾಢ್ಯ ಭದ್ರಕಾಯನು ಈತ. ಕೊಬ್ಬಿದ ಕೋಣವು ಭದ್ರವಾಗಿರ್ತದೆ, ಭದ್ರಕಾಯವಾಗಿರ್ತದೆ, ಬಲಿಷ್ಠವಾಗಿರ್ತದೆ. ಹಾಗಂತ ಅದನ್ನು ದೇವರ ಕೋಣೆಯ ಒಳಗೆ ಹೋಗಿ ಪೂಜೆ ಮಾಡುವುದಕ್ಕೆ ಆಗುವುದಿಲ್ಲ. ಆಗ್ತದ? ಆಮೇಲೆ ಭೀತಿಕಾರಕ. ಏನು ಭೀತಿಕಾರಕ? ಬೀದಿಯಲ್ಲಿ ಹೋಗುವಂತಹ ಹುಚ್ಚು ನಾಯಿಯೂ ಭೀತಿಕಾರಕವೇ. ಅವನಿಗೂ ಶನಿಗೂ ಒಂದೇ ವ್ಯತ್ಯಾಸವ? ನೀವು ಹೇಳಿದಂತಹ, ನೀವು ಆಡಿದಂತಹ ಆ ಕಾಕವಾಹನ ಶನಿಗೆ ಧಿಕ್ಕಾರ. ಏನು ಮಾತನಾಡುತ್ತಿದ್ದೀಯಾ? ಏನು ಮಾತನಾಡುತ್ತಿದ್ದೀಯಾ? ನೀನೊಬ್ಬ ಸಂಪನ್ಮೂಲ ವ್ಯಕ್ತಿ ಎನ್ನುವುದನ್ನ, ಸಾಮ್ರಾಟ ಎನ್ನುವುದನ್ನ ಮರೆತು ಮಾತನಾಡುತ್ತಿದ್ದೀಯ. ಏನು? ನಾನು ಭೀತಿಕಾರಕ, ಭಯೋತ್ಪಾದಕ ಏನಂದೆ ನೀನು? ನಿನಗೆ ತಲೆಗೆ ಇದೆ ಅಲ್ಲ ಅಹಂಕಾರ. ಏನು ಅಹಂಕಾರ? ದೇವಿಯನ್ನು ಒಲಿಸಿಕೊಂಡಿದ್ದೇನೆ, 1000 ವರ್ಷಗಳ ಆಳ್ವಿಕೆ ನಿನ್ನದಾಗಿದೆ ಎನ್ನುವುದಾಗಿ ಅಲ್ಲವಾ? ಅಜೇಯವಾಗಿರುವಂತ ಚಂದ್ರಾಸ ಖಡ್ಗ ನಿನ್ನ ಕೈಯಲ್ಲಿದೆ, ಆ ಸೊಕ್ಕು ನಿನಗೆ ಅಲ್ಲವಾ? ಅಷ್ಟೇ ಅಲ್ಲ, ಯಾವತ್ತೂ ಒಂದೊದಗುವಂತಹ ಬೇತಾಳದ ಸಖ್ಯ ನಿನಗೊದಗಿದೆ. ಅದಕ್ಕಾಗಿ ನಿನ್ನ ಸೊಕ್ಕು ತಲೆಗೆ ಏರಿದೆ. ಏನಂದೆ ನೀನು? ದರಿದ್ರ ಪಿಂಡನೋ ಶನಿ, ದರಿದ್ರ ಪಿಂಡವೋ? ನಿನ್ನ ಬಾಯಲ್ಲಿ ಎಂತಹ ಮಾತು!